ಒಂದು ಇಡೀ ಬ್ರಹ್ಮಾಂಡವೇ ಪಾಪದಿಂದ ಪರ್ಮನೆಂಟ್ ಆಗಿ ಮುಕ್ತವಾಗೋಕೆ ಸಾಧ್ಯನಾ? ಇದು ಬರೀ ಕ್ಷಮೆಯ ಪ್ರಶ್ನೆ ಅಲ್ಲ, ಬದಲಾಗಿ ಸಂಪೂರ್ಣ ಶುದ್ಧೀಕರಣದ ಪ್ರಶ್ನೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಮೂಲ ಪಠ್ಯಗಳು ಈ ಆಳವಾದ ಸವಾಲಿಗೆ ಹೇಗೆ ಉತ್ತರ ಕೊಡುತ್ತೆ ಅಂತ ನೋಡೋಣ. ಹಾಗಾದ್ರೆ ನಮ್ಮ ಮುಂದಿರೋ ಅಸಲಿ ಪ್ರಶ್ನೆ ಇದೆ. ಪಾಪವನ್ನ ಶಾಶ್ವತವಾಗಿ ಅಳಿಸಿ ಹಾಕೋದು ಹೇಗೆ? ಅಂದ್ರೆ ಅದರ ಎಫೆಕ್ಟ್ಸ್ ಮಾತ್ರ ಅಲ್ಲ, ಅದರ ಇರುವಿಕೆಯನ್ನೇ ಇಲ್ಲವಾಗಿಸೋದು ಹೇಗೆ? ಮೂಲ ಪಠ್ಯವು ಈ ದೇವತಾಶಾಸ್ತ್ರೀಯ ಸವಾಲಿಗೆ ಒಂದು ನಿರ್ದಿಷ್ಟ ಪರಿಹಾರವನ್ನ ನಮ್ಮ ಮುಂದಿಡುತ್ತೆ. ನೋಡಿ, ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದುನೇ ಇದು. ಸೃಷ್ಟಿಯಲ್ಲಿ ಶಾಶ್ವತ ಶಾಂತಿಯನ್ನ ಸ್ಥಾಪಿಸಬೇಕು ಅಂದ್ರೆ ನ್ಯಾಯ ಅನ್ನೋದು ಎಲ್ಲರಿಗೂ ಕಾಣೋ ಹಾಗೆ ಆಗ್ಬೇಕು ಅಂತ ಮೂಲಪಠ್ಯ ವಾದಿಸುತ್ತೆ. ಅದು ಕೇವಲ ಒಂದು ಐಡಿಯಾ ಆಗಿ ಉಳ್ಕೊಂಡ್ರೆ ಸಾಲ್ದು. ಸರಿ, ಹಾಗಾದ್ರೆ ಈ ಪ್ರಾಬ್ಲಮ್ನ ಮೂಲಕ್ಕೆ ಹೋಗೋಣ. ಪಾಪ ಮತ್ತು ಸಂಶಯ. ಈ ಬ್ರಹ್ಮಾಂಡದಲ್ಲಿ ನೋವು ಮತ್ತು ಕಷ್ಟಗಳು ದೇವರ ಮೇಲಿನ ನಂಬಿಕೆಯನ್ನೇ ಹೇಗೆ ಪ್ರಶ್ನಿಸುತ್ತವೆ ಅಂತ ಮೂಲಪಠ್ಯ ವಿವರಿಸುತ್ತೆ. ಅಂದ್ರೆ ಇಲ್ಲಿರೋ ಸಮಸ್ಯೆ ಕೇವಲ ಪಾಪ ಮಾಡೋದು ಅಷ್ಟೇ ಅಲ್ಲ, ಬದಲಾಗಿ ಅದು ಎಲ್ಲ ಜೀವಿಗಳಲ್ಲಿ ಹುಟ್ಟಾಕೋ ಡೌಟ್ ಮತ್ತು ತಪ್ಪು ತಿಳುವಳಿಕೆ. ದೇವರ ಒಳ್ಳೆಯತನದ ಬಗ್ಗೆನೇ ಪ್ರಶ್ನೆಗಳು ಎದ್ದಾಗ ಸೃಷ್ಟಿಯ ಅಡಿಪಾಯವೇ ಅಲ್ಲಾಡ್ದ ಹಾಗೆ ಆಗುತ್ತೆ. ಈ ಡೌಟ್ ಶುರುವಾಗಿದ್ದೇ ಸೈತಾನನ ಒಂದು ಸುಳ್ಳಿನಿಂದ ಅಂತ ಮೂಲಪಠ್ಯ ಹೇಳುತ್ತೆ. ದೇವರ ಸತ್ಯ ಮತ್ತು ಪ್ರೀತಿಯ ಅಧಿಕಾರವನ್ನೇ ನೇರವಾಗಿ ಚಾಲೆಂಜ್ ಮಾಡಿದ ಆ ಮೊದಲ ಸುಳ್ಳು ಇಡೀ ಸಂಘರ್ಷಕ್ಕೆ ಕಾರಣವಾಯಿತು. ಹಾಗಾದ್ರೆ ಈ ದೊಡ್ಡ ಸುಳ್ಳಿಗೆ ದೇವರ ಉತ್ತರ ಏನಿತ್ತು? ಮೂಲ ಪಠ್ಯದ ಪ್ರಕಾರ ಇದಕ್ಕೆ 2 ಭಾಗಗಳಿರೋ ಒಂದು ದೈವಿಕ ಉತ್ತರ ಇದೆ. ಬನ್ನಿ ಅದನ್ನ ನೋಡೋಣ. ನೋಡಿ, ಈ ಸ್ಲೈಡ್ ಈ ಸಂಘರ್ಷವನ್ನ ಎಷ್ಟು ಕ್ಲಿಯರ್ ಆಗಿ ತೋರಿಸುತ್ತೆ ಅಲ್ವಾ? ಒಂದ್ ಕಡೆ ಸೈತಾನ್ ಹೇಳಿದ ಸುಳ್ಳು, ಇನ್ನೊಂದ್ ಕಡೆ ದೇವ್ರು ತನ್ನ ಗುಣವನ್ನ ಪ್ರೂವ್ ಮಾಡೋಕೆ ಕೊಟ್ಟ 2 ನಿರ್ಣಾಯಕ ಸಾಕ್ಷಿಗಳು. ಹಾಗಾಗಿ ಇಲ್ಲಿ ಪ್ರತಿಯೊಂದು ಸಾಕ್ಷ್ಯಕ್ಕೂ ಒಂದು ನಿರ್ದಿಷ್ಟ ಕೆಲ್ಸ ಇದೆ. ಶಿಲುಬೆ ದೇವರ ಪ್ರೀತಿ ಎಷ್ಟಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಆದ್ರೆ ಆತನ ಮಾತನ್ನ ಕೇಳಿದವರ ಪುನರುತ್ಥಾನ ಇದೆಯಲ್ಲ, ಅದು ದೇವರ ಮಾತು ಸತ್ಯ ಅನ್ನೋದಕ್ಕೆ ಸಾಕ್ಷಿ ಕೊಡುತ್ತೆ. ಇಡೀ ಸೃಷ್ಟಿ ಮತ್ತೆ ಮೊದಲಿನಂತಾಗ್ಬೇಕು, ಹೀಲಾಗ್ಬೇಕು ಅಂದ್ರೆ ನ್ಯಾಯ ಅನ್ನೋದು ಸುಮ್ನೆ ಒಂದು ಕಾನ್ಸೆಪ್ಟ್ ಆಗಿದ್ರೆ ಸಾಲ್ದು, ಅದನ್ನ ಎಲ್ಲರೂ ಕಣ್ಣಾರೆ ನೋಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಮೂಲಪಠ್ಯದ ಪ್ರಕಾರ ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ, ನೋವಾಗಿದೆಯೋ ಅವರಿಗೆ, ಆ ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಆಗೋದನ್ನ ಕಣ್ಣಾರೆ ನೋಡೋದೇ ಒಂದು ರೀತಿ ಹೀಲಿಂಗ್ ಪ್ರೋಸೆಸ್ ಇದ್ದ ಹಾಗೆ. ಆಗ ಮಾತ್ರ ಅವರು ಆ ನೋವಿನಿಂದ ಸಂಪೂರ್ಣವಾಗಿ ಹೊರಬರೋಕೆ ಸಾಧ್ಯ. ಈ ತತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೂಲಪಠ್ಯದಿಂದ ಒಂದು ಹಳೆ ಉದಾಹರಣೆ ನೋಡೋಣ. ಇಲ್ಲಿ ನೋಡಿ, ನ್ಯಾಯ ಅನ್ನೋದು ಮುಚ್ಚಿದ ಬಾಗಿಲ ಹಿಂದೆ ನಡೆಯೋದಿಲ್ಲ, ಬದಲಾಗಿ ಇಡೀ ಸಮುದಾಯವೇ ಅದಕ್ಕೆ ಸಾಕ್ಷಿಯಾಗಿ ಅದರಲ್ಲಿ ಭಾಗಿಯಾಗಿ ನ್ಯಾಯವನ್ನ ಎತ್ತಿ ಹಿಡಿಯುತ್ತೆ. ಸರಿ, ಈಗ ಮುಂದೆ ಹೋಗೋಣ. ಈ ಪಠ್ಯದಲ್ಲಿರೋ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಒಂದು ಐಡಿಯಾ ಇದೆ. ಅದೇನಂದ್ರೆ, ಪಾಪ ಮಾಡೋ ಆಸೆ ಅಥವಾ ಇಚ್ಛೆ ಇದೆಯಲ್ಲ, ಅದು ಕೊನೆಗೆ ಹೇಗೆ ಇಲ್ಲವಾಗುತ್ತೆ ಅನ್ನೋದು. ಈ ಪ್ರಕ್ರಿಯೆನ ಅರ್ಥ ಮಾಡ್ಕೊಳ್ಳೋಕೆ ಮೂಲಪಠ್ಯ ಒಂದು ಹಳೆಯ ಆಚರಣೆಯನ್ನ ಉದಾಹರಣೆಯಾಗಿ ಕೊಡುತ್ತೆ. ಅಜಾಜೇಲನ ಆಡು. ಇದು ಸುಮ್ನೆ ಒಂದು ರಿಚುವಲ್ ಅಲ್ಲ, ಬದಲಾಗಿ ಪಾಪದ ಮೂಲವನ್ನ ಹೇಗೆ ಕಿತ್ತು ಹಾಕಲಾಗುತ್ತೆ ಅನ್ನೋದಕ್ಕೆ ಒಂದು ತುಂಬಾನೇ ಪವರ್ಫುಲ್ ಸಿಂಬಲ್. ಹೌದು, ಇದೇ ರೀತಿ ಆ ಆಡಿನ ಹಾಗೇನೆ ನೀತಿವಂತ ಜೀವಿಗಳು ತಮ್ಮೊಳಗಿನ ಪಾಪ ಮಾಡೋ ಇಚ್ಛೆಯನ್ನ ಅದೆಲ್ಲಿಂದ ಬಂತೋ ಅದರ ಮೂಲಕ್ಕೆ, ಅಂದ್ರೆ ಸೈತಾನನಿಗೆ ಸಾಂಕೇತಿಕವಾಗಿ ವಾಪಸ್ ಕೊಡ್ತಾರೆ. ಅಂದ್ರೆ ಇದು ಬರೀ ಪಾಪದ ಕೆಲ್ಸಗಳನ್ನ ನಿಲ್ಸೋದಲ್ಲ, ಪಾಪ ಮಾಡಬೇಕು ಅನ್ನೋ ಯೋಚನೆಯನ್ನೇ ಬುಡ ಸಮೇತ ಕಿತ್ತು ಹಾಕೋದು. ಈ ಎಲ್ಲ ಪ್ರಾಸೆಸ್ ಸೇರಿ ಅಂತಿಮ ಪರಿಹಾರಕ್ಕೆ ದಾರಿ ಮಾಡಿಕೊಡುತ್ತೆ. ಇಲ್ಲಿ ಸ್ವತಂತ್ರ ಇಚ್ಛೆ ಅಥವಾ ಫ್ರೀ ವಿಲ್ ಅನ್ನೋದು ನಾಶ ಆಗಲ್ಲ, ಬದಲಾಗಿ ಅದು ಪರ್ಫೆಕ್ಟ್ ಆಗತ್ತೆ. ಹಾಗಾದ್ರೆ ಕೊನೆಗೆ ಏನಾಗತ್ತೆ? ಮೂಲಪಠ್ಯದ ಪ್ರಕಾರ ಪಾಪ ಅನ್ನೋದು ಪರ್ಮನೆಂಟ್ ಆಗಿ ಇಲ್ಲವಾಗತ್ತೆ. ಇದು ಇಚ್ಛೆಯನ್ನ ಕಟ್ಟಿ ಹಾಕೋದಲ್ಲ, ಬದಲಾಗಿ ಅದನ್ನ ಪರಿವರ್ತನೆ ಮಾಡೋದು. ದೇವ್ರ ಬಗ್ಗೆ ಯಾವುದೇ ಅನುಮಾನ ಇಲ್ದಿದ್ದಾಗ ಪಾಪವನ್ನ ಆಯ್ಕೆ ಮಾಡೋ ಪ್ರಶ್ನೆನೇ ಬರೋದಿಲ್ವಲ್ವಾ? ಮತ್ತು ಮೂಲ ಪಠ್ಯದ ಈ ಮಾತು ಈ ಇಡೀ ಪ್ರಕ್ರಿಯೆಯ ಅಂತಿಮ ಹಂತವನ್ನ ಕನ್ಫರ್ಮ್ ಮಾಡುತ್ತೆ. ಮಹಾಶ್ವೇತ ಸಿಂಹಾಸನದ ತೀರ್ಪಿನ ನಂತರ ಎಲ್ಲವೂ ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಸರಿ ಹೋಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆಯನ್ನ ಇದು ಕೊಡುತ್ತೆ. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ನಮ್ಮನ್ನ ಒಂದು ಆಳವಾದ ಪ್ರಶ್ನೆಯ ಜೊತೆ ಬಿಟ್ಟೋಗುತ್ತೆ. ಯಾವುದೇ ಅನುಮಾನ ಇಲ್ಲದ ಪರಿಪೂರ್ಣ ನ್ಯಾಯ ಮತ್ತು ಪ್ರೀತಿಯಿಂದ ತುಂಬಿರೋ ಒಂದು ಜಗತ್ತು ನಿಜಕ್ಕೂ ಹೇಗಿರಬಹುದು? ಇದ್ರ ಬಗ್ಗೆ ಯೋಚಿಸೋದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಲ್ವಾ?